ಯಾರನ್ನು? ಸರ್ ಡೆಲಿವರಿ ಬಾಯ್ ಸರ್, ನಾನು ಪಿಜ್ಜಾ ಡೆಲಿವರಿ ಬಾಯ್ ಸರ್. ಆರ್ಯ, ಸರ್, ಇದೇನಿದು ವೇಷ? ನೀವ್ಯಾಕೆ ಹೀಗೆ ಬಂದಿದ್ದೀರಾ? ಅನು ಸಿರಿಮನೆ ಅವರಿಗೆ ಸರ್ಪ್ರೈಸ್ ಇಷ್ಟ ಆಗತ್ತೆ ಅಂತ ಅನ್ಕೊಂಡೆ, ಇಲ್ವಾ? ಸರ್, ಇದು ಸರ್ಪ್ರೈಸ್ ಅಲ್ಲ, ಶಾಕ್. ನಿಮ್ಮನ್ನ ಹೀಗ್ ನೋಡಿದ್ರೆ ನೀವು ಅಂತಾನೆ ಗೊತ್ತಾಗಲ್ಲ. ನಿಜ ಹೇಳ, ನಾನು ಆರ್ಯವರ್ಧನ ಅಲ್ಲ, ಅವ್ರ ತರ ಮೇಕಪ್ ಮಾಡ್ಕೊಂಡಿದ್ದೀನಿ. ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ ಅಂತ. ಮೊದ್ಲ ಕೆಲ್ಸ ಮಾಡಿ ಸರ್, ನೀವ್ ಎಲ್ಲಿದಿರೋ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ. ನೀವು ಲಂಡನ್ ಅಲ್ಲಿ ಇದ್ದೀರಾ ಅನ್ಕೊಂಡು ಇಲ್ಲಿ ಮಧ್ಯಾಹ್ನ 12 ಗಂಟೆ ಆದ್ರೆ ನೀವಲ್ಲಿ ಎದ್ದೇಳ್ತೀರಾ, ನೀವಲ್ಲಿ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ರಾತ್ರಿ ಆಗಿರುತ್ತೆ ಅಂತ ಪ್ರತಿ ಕ್ಷಣನೂ ಲೆಕ್ಕ ಹಾಕ್ತಾ ಕೂತಿದ್ದೆ ಗೊತ್ತಾ ಸರ್. ನೀವ್ ನೋಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಿ. ಒಂದ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ನಿಮ್ಗೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ. ನನ್ಗಂತೂ ಚೇಂಡೆ ಸರ್ ಹತ್ರ ಕೇಳ್ಬಿಡೋಣ ಅಂತ ಅನ್ಸ್ಬಿಟ್ಟಿತ್ತು ಗೊತ್ತಾ. ಕೇಳಿದ್ಯಾ? ಇಲ್ಲ, ಆಮೇಲೆ ಅವ್ರು ಏನ್ ಅನ್ಕೋತಾರೋ ಅಂತ ಸುಮ್ಮನೆ ಆದೆ. ನೀವು ಬೆಂಗಳೂರಲ್ಲಿ ಇದ್ದಿದ್ದ ವಿಷಯ ಆಫೀಸಲ್ಲಿ ಯಾರಿಗೂ ಗೊತ್ತಿಲ್ಲ. ಹೇಗೋ ಕಾನ್ಫರೆನ್ಸ್ ಮೀಟಿಂಗ್ ಫಾಲೋ ಮಾಡ್ತಿದ್ದಿದ್ ನೀಲ್ಗೆ ಈ ವಿಷಯ ಗೊತ್ತಾಯ್ತು. ನೀವ್ಯಾಕೆ ಸರ್ ಲಂಡನ್ಗೆ ಹೋಗಿಲ್ಲ? ನಿನ್ನಿಂದಾನೆ. ನನ್ನಿಂದನಾ ಅಥವಾ ನನ್ಗೋಸ್ಕರನಾ ಸರ್? ಸರ್, ನೆಕ್ಸ್ಟ್ ಫ್ಲೈಟ್ಗೆ ಲಂಡನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ, ಆಮೇಲೆ ಏನಾಯ್ತು? ಹೇಳಕ್ ಇಷ್ಟ ಇಲ್ವಾ ಸರ್? ಅನು, ಕೆಲವೊಂದು ವಿಷಯಗಳನ್ನ ಹೇಳಿ ಪ್ರಯೋಜನ ಇಲ್ಲ. ಮುಂದೆ ಅದು ನಿನಗೆ ಅರ್ಥ ಆಗುತ್ತೆ. ಸಾರಿ ಸರ್. ಇಷ್ಟಕ್ಕೆಲ್ಲ ಸಾರಿ ಯಾಕೆ? ಗೊತ್ತಿಲ್ಲ ಸರ್, ನನ್ನಿಂದೇನೋ ತಪ್ಪಾಗಿದೆ ಅಂತ ಅನಿಸ್ತಿದೆ, ಅದಕ್ಕೆ ಸಾರಿ ಕೇಳ್ತಿದ್ದೀನಿ. ಥ್ಯಾಂಕ್ಸ್. ಹಾ, ಈಗ ನಾನು ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಂತ ನನ್ನ ಡೈಲಾಗ್ನೆ ಕಾಪಿ ಹೊಡಿತೀರಾ ಅಲ್ವಾ? ಇಲ್ಲ, ನಾನು ಥ್ಯಾಂಕ್ಸ್ ಯಾಕೆ ಹೇಳಿದೆ ಅಂತ ನನಗೆ ಗೊತ್ತು. ನಾನ್ ಯಾಕೆ ಅಂತ ಕೇಳಲ್ಲ. ಈಗ ನಾವು ಹೀಗೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀವ ಅಥವಾ ಕೂತ್ಕೋತೀವ? ಅಯ್ಯೋ, ನೀವು ಬಂದಿದ್ ಖುಷಿಗೆ ನಾವು ಕೂತ್ಕೊಳ್ಳೋದೇ ಮರ್ತು ಹೋಗಿದೀವಿ. ಇವತ್ತು ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀನೇನು?
ನಾನು ನಿಮ್ಮನೇಲಿ ಬರಕ್ಕೆ ಹೇಳಿದ್ನಲ್ಲ ಅದಕ್ಕ ಸರ್ ನನಗೆ ಗೊತ್ತು ಈ ಪ್ಲೇಸ್ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ, ಆದರೆ ನನಗಿದೊಂದೇ ಹತ್ರದ ಜಾಗ. ಸರ್ ನಿಮಗೆ ನನ್ನ ನೋಡಬೇಕು ಅಂತ ಅನಿಸಿತ್ತಲ್ವಾ ಸರ್? ನಿಜ ಹೇಳಿ. ಅನ್ನಿಸ್ತು. ನಿನಗನ್ನಿಸ್ಲಿಲ್ವಾ? ನೀನು ನನ್ನ ಮಿಸ್ ಮಾಡ್ಕೊಳ್ಳಿಲ್ವಾ? ಹಾಗೇನಿಲ್ಲಪ್ಪ. ಓ ಹೌದಾ? ಹೌದು, ನೀವು ನನ್ನ ನೋಡ್ಬೇಕು ಅಂತ ನಿಮ್ಮ ಮನ್ಸಲ್ಲಿ ಅನ್ಕೊಂಡ್ರಲ್ವಾ, ಅದಕ್ಕೆ ನಾನು ನಿಮ್ಮ ಮನೇಲಿ ಬರಕ್ಕೆ ಹೇಳ್ದೆ ಅಷ್ಟೇ. ನನ್ನ ಮನಸ್ಸಲ್ಲಿ ಇರೋದೆಲ್ಲ ನಿನಗೆ ಗೊತ್ತಾಗತ್ತಾ? ಹೌದು, ಅವತ್ತು ರೂಮ್ ಸದ್ಯ ಆರ್ಯ ಸರ್ ಹತ್ರ ಬಾಯ್ ಬಿಟ್ಬಿಡ್ತಿದ್ದೆ. ಏನು